ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ದರ್ಶನ್ಗೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಮತ್ತೊಮ್ಮೆ ಜಾಮೀನಿನ ಆಸೆಯಲ್ಲಿದ್ದಂತಹ ದರ್ಶನ್ಗೆ ನಿರಾಸೆಯಾಗಿದೆ. ಹೌದು, ದರ್ಶನ್ಗೆ ಇನ್ನೊಂದು ವರ್ಷವೂ ಕೂಡ ಜೈಲು ಫಿಕ್ಸ್. ಜೈಲಿನಲ್ಲಿ ಇನ್ನೂ 365 ದಿನ ಇರಬೇಕಿದೆ ದರ್ಶನ್. ಇನ್ನೂ ಜೈಲಿನಲ್ಲಿಯೇ ದೀಪಾವಳಿ, ಜೈಲಿನಲ್ಲಿಯೇ ಯುಗಾದಿ, ಜೈಲಿನಲ್ಲಿಯೇ ಸಂಕ್ರಾಂತಿ. ಸದ್ಯಕ್ಕಿಲ್ಲ ದರ್ಶನ್ಗೆ ಬಿಡುಗಡೆಯ ಭಾಗ್ಯ. ಮುಂದಿನ ವರ್ಷ ಮೇ 15ರ ಬಳಿಕವೇ ದರ್ಶನ್ ಬಿಡುಗಡೆಯ ಭವಿಷ್ಯ. ಜಾಮೀನು ನಿರೀಕ್ಷೆಯಲ್ಲಿದ್ರು ದರ್ಶನ್. ಬಿಗ್ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ದರ್ಶನ್ಗೆ ಇನ್ನೊಂದು ವರ್ಷ ಜೈಲು ಫಿಕ್ಸ್ ಆದಂತಾಗಿದೆ. ವಿಚಾರಣೆ ಮುಗಿಬೇಕು, ಸಾಕ್ಷಿಗಳ ಹೇಳಿಕೆ ದಾಖಲಾಗಬೇಕು. ಅಲ್ಲಿಯವರೆಗೂ ಕೂಡ ಪರಪ್ಪನ ಅಗ್ರಹಾರದಲ್ಲಿಯೇ ದರ್ಶನ್ ಜೈಲು ಹಕ್ಕಿಯಾಗಿ ಕಾಲವನ್ನು ಕಳೆಯಬೇಕಾದಂತಹ ಪರಿಸ್ಥಿತಿ. ಜೈಲಿನ ಅವ್ಯವಸ್ಥೆಯನ್ನ ಇಟ್ಕೊಂಡು, ಜೈಲಿನಲ್ಲಿ ಅವರಿಗಾಗ್ತಾ ಇದ್ದಂತಹ ನೋವನ್ನ ಇಟ್ಕೊಂಡು ದರ್ಶನ್ ಜಾಮೀನಿನ ಅರ್ಜಿಯನ್ನ ಹಾಕೊಂಡಿದ್ರು. ಇವತ್ತು ಜೆ.ಬಿ. ಪರ್ದಿವಾಲಾ ಅವರು ಜಾಮೀನಿನ ಆಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಮತ್ತೊಮ್ಮೆ ಶಾಕ್ ಅನ್ನು ಕೊಟ್ಟಿದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ. ದೆಹಲಿಯಿಂದ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಸಹಜವಾಗಿಯೇ ದರ್ಶನ್ ಒಂದು ಆಸೆಯನ್ನ ಇಟ್ಕೊಂಡಿದ್ರು. ಈ ಬಾರಿ ಆದ್ರೂ ಜಾಮೀನು ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಬಟ್ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಈಗ ದರ್ಶನ್ ಮುಂದಿರುವಂತಹ ಆಯ್ಕೆಗಳೇನು ಅಂತ ಹೇಳಿ ನೋಡಿ, ಸದ್ಯಕ್ಕೆ ದರ್ಶನ್ ಅವ್ರ ಮುಂದೆ ಬೇರೆ ಯಾವುದೇ ರೀತಿಯಾದಂಥ ಆಯ್ಕೆಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ಈಗಾಗಲೇ ಅವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಪ್ರತಿ ಹಂತದಲ್ಲೂ ಕೂಡ ನಿರಾಕರಿಸುವಂಥ ಕೆಲಸವನ್ನು ಮಾಡಿದೆ. ನೋಡಿ, ಸ್ವಲ್ಪ ಈ ಕೇಸ್ನ ರೀಕಾಲ್ ಮಾಡಿ ನಾವು ನೋಡೋದಾದರೆ, ಈ ಹಿಂದೆ ಅವರು ಈ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂಥ ಸಂದರ್ಭದಲ್ಲೇ ಅವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಬೆನ್ನು ನೋವು, ವೈದ್ಯಕೀಯ ಅವಶ್ಯಕತೆ ಇದೆ, ಚಿಕಿತ್ಸೆಯ ಅವಶ್ಯಕತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಗ್ರೌಂಡ್ಸ್ಗಳ ಮೇಲೆ ಅವರು ಅವಕಾಶವನ್ನು ಕೇಳಿದ್ರು. ಹೈಕೋರ್ಟ್ ಅದಕ್ಕೆ ಒಪ್ಕೊಂಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಅದಕ್ಕೆ ಡಿನೈ ಮಾಡಿತ್ತು. ಸೊ ಯಾಕೆ ಅಂದರೆ ದರ್ಶನ್ ಒಬ್ಬರು ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ, ಮತ್ತೆ ಅವರು ಸೆಲೆಬ್ರಿಟಿ ಆಗಿರುವಂಥ ಕಾರಣದಿಂದಾಗಿ ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಒಂದು. ಮತ್ತೆ ಈ ಕೊಲೆ ಆದ ಬಳಿಕ ಅವರು ಸಾಕ್ಷ್ಯಗಳ ನಾಶ ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಅವರ ಮೇಲೆ ಇರುವಂಥದ್ದು. ಸೊ ಹೀಗಾಗಿ ಸಾಕ್ಷ್ಯಗಳು ಹಾನಿ ಆಗಬಹುದು ಅನ್ನುವಂಥ ಕಾರಣಕ್ಕೆ ಬೇಲನ್ನು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ರು. ಈಗ ಅವರು ಹೊಸ ಗ್ರೌಂಡ್ಸ್ ಮೇಲೆ ಬಂದಿದ್ರು. ಈ ಹಂತದಲ್ಲಿ ಅವ್ರ ಮುಂದೆ ಇದ್ದಂಥ ಆಯ್ಕೆಗಳೇನು ಅಂದರೆ, ಕಳೆದ 7-8 ತಿಂಗಳಿಂದ ಅವರು ಜೈಲಿನಲ್ಲಿದ್ದಾರೆ. ಮತ್ತೆ ಟ್ರಯಲ್ ಏನು ನಡೀತಾ ಇದೆ, ವಿಚಾರಣೆ ಏನು ನಡೀತಾ ಇದೆ, ಅದು ನಿಧಾನ ಆಗ್ತಾ ಇದೆ. ಕಳೆದ 8 ತಿಂಗಳಲ್ಲಿ ಕೇವಲ 10 ಸಾಕ್ಷ್ಯಗಳ ವಿಚಾರಣೆ ಮಾತ್ರ ಆಗಿದೆ. ಇನ್ನು ಬಹಳ ದೊಡ್ಡ ಪ್ರಮಾಣದ ಸಾಕ್ಷ್ಯಗಳ ವಿಚಾರಣೆ ಆಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚು ಸಮಯ ಪಡಿಬಹುದು. ಮತ್ತೆ ಆರ್ಥಿಕವಾದಂಥ ಸ್ಥಿತಿಗತಿಗಳು, ಮತ್ತೆ ಜೈಲಿನಲ್ಲಿ ಸರಿಯಾದ ಸೂಕ್ತ ವ್ಯವಸ್ಥೆಗಳು ಸಿಗ್ತಾ ಇಲ್ಲ, ಮತ್ತೆ ವೈದ್ಯಕೀಯ ನೆರವು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ರು. ಆದರೆ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ ಬಳಿಕವೂ ಸುಪ್ರೀಂ ಕೋರ್ಟ್ ಜಾಮೀನು ಕೊಡಲಿಕ್ಕೆ ನಿರಾಕರಿಸಿರುವಂಥದ್ದನ್ನು ನೋಡಿದರೆ, ಈ ಹಿಂದೆ ನೀಡಿದಂತಹ ಅಭಿಪ್ರಾಯಗಳಿಗೆ ಸುಪ್ರೀಂ ಕೋರ್ಟ್ ಈಗಲೂ ಕೂಡ ಕಟಿಬದ್ಧವಾಗಿ ಇದ್ದಂತೆ ಕಾಣಿಸ್ತಾ ಇದೆ. ಅಂಟಿಲ್ ಈ ಸಾಕ್ಷ್ಯಗಳ ವಿಚಾರಣೆ ಮುಗಿಯುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಕೊಡಲ್ಲ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿರುವಂಥದ್ದು. ಸೊ ಅಲ್ಲಿಗೆ ವಿಚಾರಣಾ ನ್ಯಾಯಾಲಯದಲ್ಲಿ ವಿಚಾರಣೆ ವೇಗವಾಗಿ ನಡೆಯುವವರೆಗೂ ಈ ಸಾಕ್ಷ್ಯಗಳ ವಿಚಾರಣೆ, ಅದರಲ್ಲೂ ಕೂಡ ವಿಶೇಷವಾಗಿ 60 ಸಾಕ್ಷ್ಯಗಳನ್ನು ಆದ್ಯತೆ ಅಂತ ಪರಿಗಣಿಸಲಾಗಿದೆ. ಇವುಗಳ ವಿಚಾರಣೆ ನಡೆಯುವವರೆಗೂ ಕೂಡ ಸದ್ಯಕ್ಕೆ ಜಾಮೀನು ಪಡಿಲಿಕ್ಕೆ ಸಾಧ್ಯ ಆಗಲ್ಲ. ಅವರು ಮತ್ತೊಮ್ಮೆ ಬೇರೆ ಯಾವುದಾದ್ರೂ ಹೊಸ ವಿಚಾರಗಳನ್ನು ಇಟ್ಕೊಂಡು ಜಾಮೀನು ಸಲ್ಲಿಸಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಪರಿಗಣಿಸುವಂತಹ ಹಂತದಲ್ಲಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಬರ್ತವೆ. ಸೊ ಈಗಾಗಲೇ 1 ವರ್ಷದ ಸಮಯ ಮಿತಿಯನ್ನ ಕೆಳ ಹಂತದ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಮುಂದಿನ 1 ವರ್ಷ ದರ್ಶನ್ ಮುಂದೆ ಯಾವುದೇ ಆಯ್ಕೆಗಳು ಇಲ್ಲ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇನ್ನೊಂದು ವರ್ಷ ಜೈಲಿನಲ್ಲಿಯೇ ಇರಬೇಕಾಗುತ್ತೆ ದರ್ಶನ್ಗೆ ಮುಂದಿನ ವರ್ಷದವರೆಗೂ ಕೂಡ ಜೈಲು ಫಿಕ್ಸ್ ಆಗಿದೆ. 2027ರ ಮೇ 15ರವರೆಗೂ ಕೂಡ ಪರಪ್ಪನ ಅಗ್ರಹಾರದಲ್ಲಿಯೇ ದರ್ಶನ್ ಇರಬೇಕಾಗುತ್ತೆ. ಮುಂದಿನ ವರ್ಷ ಮೇ 15ರ ಬಳಿಕ ದರ್ಶನ್ಗೆ ಬಿಡುಗಡೆಯ ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್ಗೆ ಮುಂದಿನ ವರ್ಷದವರೆಗೂ ಕೂಡ ಜೈಲು ಫಿಕ್ಸ್ ಆಗುವ ರೀತಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಕಾರಣ ಟ್ರಯಲ್ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ದರ್ಶನ್ ಗಮನಕ್ಕೆ ತಂದಿದ್ರು. 1 ವರ್ಷದ ಕಾಲಮಿತಿಯನ್ನು ಕೊಟ್ಟಿದ್ದಾರೆ. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಬಿಗ್ ಶಾಕ್. ಇವತ್ತು ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ದರ್ಶನ್ ಅಂದುಕೊಂಡಿದ್ರು, ಆಸೆ ಇಟ್ಕೊಂಡಿದ್ರು. ಈಗ ಮುಂದಿನ ವರ್ಷ ಮೇ 15ರವರೆಗೂ ಕೂಡ ಜಾಮೀನು ಇಲ್ಲ ಅಂತ ಹೇಳಿ ಸೂಚನೆ ಸಿಕ್ಕಂತಾಗಿದೆ. ಸಹಜವಾಗಿಯೇ ದರ್ಶನ್ಗೆ ಬೇಜಾರಾಗುತ್ತೆ, ಬೇಸರವಾಗುತ್ತೆ. ಈಗ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರುವಂತಹ ದರ್ಶನ್ಗೂ ಕೂಡ ಅದೇ ರೀತಿಯೇ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.
ಈ ಬಾರಿ ಆದ್ರೂ ಜಾಮೀನು ಸಿಗುತ್ತೆ, ಹೊರಗೆ ಹೋಗಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ದರ್ಶನ್ ಇದ್ರು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದಂತಹ ವಿಚಾರ ಜೊತೆಗೆ ಕೊಟ್ಟಂತಹ ಸೂಚನೆಯನ್ನು ಗಮನಿಸ್ತಾ ಇದ್ರೆ ಜೈಲಿನಿಂದ ಹೊರಬರುವಂತಹ ಹಾದಿಗಳು, ದರ್ಶನ್ಗಿದ್ದಂತಹ ಆಪ್ಷನ್ಸ್ಗಳು ಬಹುತೇಕ ಕ್ಲೋಸ್ ಅಂತಲೇ ಅರ್ಥನಾ? ಖಂಡಿತವಾಗ್ಲೂ ಬಹುತೇಕ ಕ್ಲೋಸ್ ಅಂತಾನೂ ಹೇಳ್ಬೋದು. ಯಾಕೆಂದ್ರೆ ದರ್ಶನ್ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಕೂಡ ಆಗಿರುವಂಥದ್ದು. ಹೀಗಾಗಿ ಮತ್ತೊಂದು ಕಡೆಗೆ ಅವರು ಸೆಲೆಬ್ರಿಟಿ ಆಗಿದ್ದಾರೆ, ಪ್ರಭಾವಶಾಲಿ ಆಗಿದ್ದಾರೆ. ಈ ಹಿಂದೆ ಅವ್ರ ಮೇಲೆ ಸಾಕ್ಷ್ಯಗಳನ್ನು ನಾಶ ಮಾಡಿದಂಥ ಆರೋಪಗಳು ಕೂಡ ಇದ್ದಾವೆ. ಸೊ ಹೀಗಾಗಿ ಈ ಹಂತದಲ್ಲಿ ಜಾಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಸ್ಪಷ್ಟಪಡಿಸಿರುವಂಥದ್ದು. ಸೊ ಹೀಗಾಗಿ 1 ವರ್ಷದ ಕಾಲಮಿತಿಯನ್ನು ಕೂಡ ಕೆಳ ಹಂತದ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪೂರ್ಣವಾದಂಥ ಸಾಕ್ಷ್ಯಗಳ ವಿಚಾರಣೆ ಆಗೋವರೆಗೂ ಕೂಡ ನಟ ದರ್ಶನ್ಗೆ ಜಾಮೀನು ಕೊಡುವಂಥ ಪ್ರಮೇಯ ಇಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿರುವಂಥದ್ದು. ಮತ್ತೆ ಬೇರೆ ಬೇರೆ ಆಯಾಮಗಳನ್ನು, ಹೊಸ ಕಾರಣಗಳನ್ನು ಇಟ್ಕೊಂಡು ಜಾಮೀನು ಸಲ್ಲಿಸಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಅದನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಲಿಕ್ಕಿಲ್ಲ. ಯಾಕೆಂದರೆ ಈ ಹಿಂದೆಯೇ ಸಾಕಷ್ಟು ಬೇರೆ ಬೇರೆ ರೀಸನ್ಗಳನ್ನು ಇಟ್ಕೊಂಡು ಅವರು ಆಗಲೇ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಮತ್ತು ಈ ಬಾರಿಯ ಅರ್ಜಿಯಲ್ಲೂ ಕೂಡ ಸಾಕಷ್ಟು ರೀಸನ್ಗಳನ್ನು ಅವರು ಮೆನ್ಷನ್ ಮಾಡಿದರು. ಮುಖ್ಯವಾಗಿ ಜೈಲಿನಲ್ಲಿ ಗಂಭೀರವಾದಂಥ ವಾತಾವರಣ ಇದೆ, ನರಕದಂತಹ ಸನ್ನಿವೇಶಗಳಿದ್ದಾವೆ, ಸಹ ಕೈದಿಗಳು ಒಂದು ರೀತಿಯಾದಂತಹ ಹಲ್ಲೆಯನ್ನು ಮಾಡ್ತಿದ್ದಾರೆ ಅಥವಾ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು, ಇದರ ಜೊತೆಗೆ ಈ ಟ್ರಯಲ್ ನಿಧಾನ ಆಗ್ತಾ ಇದೆ ಅನ್ನುವಂಥದ್ದು, ಮತ್ತು ಸೌಲಭ್ಯಗಳಿಲ್ಲ ಅನ್ನುವಂಥದ್ದು, ಮೆಡಿಕಲ್ ಗ್ರೌಂಡ್ಸ್ ಅಂದರೆ ಫಿಸಿಯೋಥೆರಪಿ ನನಗೆ ನಿಯಮಿತವಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಹೀಗೆ ಎಲ್ಲ ಆಯಾಮಗಳಲ್ಲೂ ಏನೆಲ್ಲ ಉಲ್ಲೇಖಿಸಬಹುದಾಗಿತ್ತು ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ಒಂದು ಕಡೆಯ ಹೋರಾಟ ಅನ್ನುವಂಥ ನಿಟ್ಟಿನಲ್ಲಿ ಜಾಮೀನು ಪಡೀಲಿಕ್ಕೆ ದರ್ಶನ್ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಈ ಹಂತದಲ್ಲೂ ಕೂಡ ಅವರ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ಎಲ್ಲಿವರೆಗೂ ಕೂಡ ಸಾಕ್ಷಿಗಳ ವಿಚಾರಣೆ ಮುಗಿಯಲ್ಲ ಅಲ್ಲಿವರೆಗೂ ಕೂಡ ಜಾಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದೆ. ಸೊ ಹೀಗಾಗಿ ದರ್ಶನ್ ಮುಂದಿನ 1 ವರ್ಷ ಕಾಯುವಂಥದ್ದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಆಯ್ಕೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಪ್ರೇಮ್, ಶಬೀರ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಸಹಜವಾಗಿಯೇ ಈ ಸೂಚನೆ ಅವರಿಗೆ ಬೇಸರವನ್ನು ಕೂಡ ತರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. 1 ವರ್ಷ ಬೇಲಿಲ್ಲ ದರ್ಶನ್ಗೆ, ಅದರ ಅರ್ಥ ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಕಾಲಮಿತಿಯನ್ನು ಕೊಟ್ಟಿದೆ ವಿಚಾರಣೆಯನ್ನು ಮುಕ್ತಾಯಗೊಳಿಸೋದಕ್ಕೆ ಕೋರ್ಟ್. ಮುಂದಿನ ವರ್ಷ ಮೇ 15ರವರೆಗೂ ಕೂಡ ಯಾವುದೇ ಕಾರಣಕ್ಕೂ ದರ್ಶನ್ ಬಿಡುಗಡೆ ಆಗುವಂತಹ ಸಾಧ್ಯತೆ ಕಡಿಮೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಡುಗಡೆನೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 365 ದಿನ, ಇನ್ನು 365 ದಿನವೂ ಕೂಡ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿಯೇ ದರ್ಶನ್ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೈಲಿನಲ್ಲಿಯೇ ದರ್ಶನ್ ಯುಗಾದಿ ಹಬ್ಬ ಮಾಡಬೇಕು, ಸಂಕ್ರಾಂತಿ ಮಾಡಬೇಕು, ದೀಪಾವಳಿ, ಗಣೇಶ ಚತುರ್ಥಿ ಎಲ್ಲವನ್ನೂ ಕೂಡ ಅಲ್ಲೇ ಮಾಡಬೇಕಾಗುತ್ತೆ. 1 ವರ್ಷದಲ್ಲಿ ಕೇಸನ್ನು ಇತ್ಯರ್ಥ ಮಾಡುವುದಕ್ಕೆ ಸುಪ್ರೀಂ ಕೋರ್ಟ್ ಟೈಮ್ ಲೈನ್ ಅನ್ನು ಕೊಟ್ಟಿದೆ, ಸೂಚನೆಯನ್ನು ಕೊಟ್ಟಿದೆ. ಅಷ್ಟರ ಒಳಗಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮುಗಿಸಬೇಕಾಗುತ್ತೆ. ಡೇ ಬೈ ಡೇ ಕೇಸ್ ವಿಚಾರಣೆಗೆ ಸೂಚನೆಯನ್ನು ಕೊಟ್ಟಿರುವಂತಹದ್ದು ಸುಪ್ರೀಂ ಕೋರ್ಟ್. ಟ್ರಯಲ್ ವಿಳಂಬ ಆಗ್ತಾ ಇದೆ, ಹಾಗಾಗಿ ಜಾಮೀನು ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ದರ್ಶನ್. ಹಾಗಾಗಿಯೇ ಪ್ರತಿನಿತ್ಯವೂ ಕೂಡ ಕೇಸನ್ನು ನಡೆಸಿ ಮುಂದಿನ 1 ವರ್ಷದೊಳಗೆ 60 ಸಾಕ್ಷಿಗಳ ವಿಚಾರಣೆ ಆಗಲಿ ಅಂತ ಹೇಳಿ ಡೆಡ್ಲೈನ್ ಅನ್ನು ಸುಪ್ರೀಂ ಕೋರ್ಟ್ನ JB ಪರ್ದಿವಾಲಾ ಪೀಠ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ವಿಚಾರಣೆಯ ವಿಚಾರದಲ್ಲಿ ವಿಳಂಬ ಮಾಡೋದು ಬೇಡ ಅಂಥೇಳಿ ಕೆಳಹಂತದ ನ್ಯಾಯಾಲಯಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೈಲಿನ ಮ್ಯಾನುವಲ್ ಪ್ರಕಾರವೇ ದರ್ಶನ್ ಅವರಿಗೆ ಊಟ, ವಸತಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡಿ ಅಂಥೇಳಿ ಸೂಚನೆಯನ್ನು ಕೊಟ್ಟಿದೆ. ಸೌಲಭ್ಯಗಳು ಸಿಗ್ತಾ ಇಲ್ಲ, ನನಗೆ ಬೇಲ್ ಬೇಕು ಅಂಥೇಳಿ ದರ್ಶನ್ ವಕೀಲರ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ರು, ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಸೂಚನೆ ಇದು. ಅಲ್ಲಿಗೆ ದರ್ಶನ್ ಬಿಡುಗಡೆ ಆಗ್ತಾರೆ, ಮತ್ತೆ ಸಹಜ ಜೀವನಕ್ಕೆ ಮರಳುತ್ತಾರೆ ಅಂದ್ಕೊಂಡಿದ್ರಲ್ಲ, ಅವೆಲ್ಲವೂ ಕೂಡ ಈಗ ಕನಸಾಗಿಯೇ ಉಳಿದಿದೆ.